KGFಿನ ಮಹಾಪಿತ ಅಂದರೆ ತಪ್ಪಾಗ್ಲಾರ್ದು. KGFಿನ ಇತಿಹಾಸವನ್ನು ತಿರುಗಿ ನೋಡಿದ್ರೆ ಇಂಥ ಒಬ್ಬ ಮಹಾನುಭಾವ, ಇಂಥ ಒಬ್ಬ ತ್ಯಾಗಮಯಿ, ಇಂಥ ಒಬ್ಬ ರಾಜಕಾರಣಿ ಈ KGF ಮಣ್ಣಿನಲ್ಲುಟ್ಟು, ವಿಶೇಷವಾಗಿ ಈ KGF ಮಣ್ಣಲ್ಲಿ ಹುಟ್ಟಿರ್ತಂಥವ್ರಿಗೆ ಒಂದು ಸ್ಫೂರ್ತಿಯಾಗಿ, ಅವರು ಒಂದು ಆದರ್ಶವಾಗಿ ಇವತ್ತು ಉಳಿದಿರೋದು ನಮ್ಮೆಲ್ಲರ ಪುಣ್ಯ. ಇವತ್ತು ನಮ್ಮ ಹಿರಿಯರು KGF ತಾಲೂಕಿನ ಕಟ್ಟಹುಳಿ ಅಂತಾನೆ ಹೇಳ್ತಿರುವಂತ ನಮ್ಮ ಭಕ್ತವತ್ಸಲಂ ಅವರ ಸರ್ ಅವರ 6ನೇ ಪುಣ್ಯತಿಥಿಗೆ ಇವತ್ತು ಬಂದು ನಮ್ಮ KGF ತಾಲೂಕಿನ ಎಲ್ಲ ನಮ್ಮ ಸಂಗಡಿಗರಿಂದ ಬಂದು ಇವತ್ತು ನಮ್ಮ ಭಕ್ತವತ್ಸಲಂ ಸರ್ ಅವರ ಒಂದು ಭಾವಚಿತ್ರಕ್ಕೆ ಹೂವನ್ನು ಅರ್ಪಿಸ್ತಾ ಇರೋದಕ್ಕೆ ಇವತ್ತಿನ ವಿಶೇಷವಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಇದ್ದೀರಿ. ಅದೇ ರೀತಿ ಏನು ಈ KGF ಇತಿಹಾಸವನ್ನು ತಿರುಗಿ ನೋಡಿದ್ರೆ ನಮ್ಮ ಭಕ್ತವತ್ಸಲಂ ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು ಅವರು ತಗೊಂಡಿರ್ತಕ್ಕಂಥ ನಿರ್ಧಾರಗಳ ದೂರದೃಷ್ಟಿಯಿಂದ ಇವತ್ತು KGF ತಾಲೂಕನ್ನ ಮುನ್ನಡೆಗೆ ನಡೆಸ್ಕೊಂಡು ಹೋಗ್ತಾ ಇದೆ. ಅವರ ಒಂದು ಆದರ್ಶದಲ್ಲಿ ಇಡೀ KGF ತಾಲೂಕು, KGF ಮಣ್ಣಿರ್ತಕ್ಕಂಥ ರಾಜಕಾರಣಿಗಳು, KGF ಮಣ್ಣಿರ್ತಕ್ಕಂಥ ಎಲ್ಲ ನಮ್ಮ ಯುವ ಮಿತ್ರರು ಅವರು ಕಂಡ ಕನಸಿನಂತೆ ನಡಿಬೇಕನ್ನೋದು ನನ್ನ ಒಂದು ಆಸೆ ಆಗೈತೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು KGF ತಾಲೂಕನ್ನ ಒಂದು ಮಾದರಿ ಕ್ಷೇತ್ರವನ್ನ ಮಾಡ್ಬೇಕಂತೇಳಿ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ. ಭಗವಂತ ಅವರ ಒಂದು ಕೃಪೆ, ಭಗವಂತನ ಒಂದು ಕೃಪೆ ಈ KGF ತಾಲೂಕು ಮೇಲೆ ಇರುತ್ತೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಬಹುಶಃ ನಾನು ಮಾಧ್ಯಮದಲ್ಲಿ ನೋಡಿದೆ, ಬೆಳಗ್ಗೆನೂ ಸಹ, ಲಾಸ್ಟ್ ಇಯರು ಸಹ ನೋಡಿದೆ. ನಮ್ಮ KGFಿನ ಮಣ್ಣಿನ ಮಗನಾದಂತಹ ಭಕ್ತವತ್ಸಲಂ ಸಾರ್ ಅವರ ಒಂದು ಪುತ್ಥಳಿ ನಿರ್ಮಾಣಕ್ಕೆ ಇವತ್ತಿಗೂ ನಮ್ಮ ನಗರಸಭೆಯವರು ಹಿಂದೆ ಮುಂದೆ ತುಳಿತಾ ಇದ್ದಾರೆ. ಬಹಳ ನೋವು ತಂತಕ್ಕಂಥದ್ದು. ಇದು ಕೇವಲ ನಮ್ಮ ಭಕ್ತವತ್ಸಲಂ ಸಾರ್ ಅವ್ರನ್ನ ಒಂದು ಪುತ್ಥಳಿ ನಿರ್ಮಾಣ ಮಾಡ್ಲಿಕ್ಕೆ ಹಿಂದೆ ಮುಂದೆ ತುಳಿತಾ ಇರೋದಲ್ಲ, ಇದು KGF ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮಾಡತಕ್ಕಂಥ ಅವಮಾನ ಇದು ಅಂತ ಹೇಳ್ತಾ ಇದ್ದೀರಿ. ಬಹುಶಃ KGF CMCಯಲ್ಲಿ ಹಣದ ಕೊರತೆ ಇದ್ರಲ್ಲಿ, ಅಥವಾ ನಮ್ಮ ಇಲ್ಲಿ ಅವರ ಮಗನಾಗತಕ್ಕಂಥ ಕಾರ್ತಿಕ್ ಸರ್ ಅವರು ಸಹ ಭಗವಂತನ ಕೃಪೆಯಿಂದ, ಭಕ್ತವತ್ಸಲಂ ಅವರ ಕೃಪೆಯಿಂದ ಸದೃಢವಾಗಿದ್ದಾರೆ. ಅದೇ ರೀತಿ KGF ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾರೊಬ್ಬರ ಒಂದು ಭಿಕ್ಷೆ ಹಾಕುವಂತ ಕೆಲಸ ಯಾರಿಗೂ ಬೇಕಾಗಿಲ್ಲ. KGFನ ನಗರಸಭೆಯಲ್ಲಿ ಇಂಥ ಒಬ್ಬ ಹಿರಿಯರು, ಮಾರ್ಗದರ್ಶಕರು, KGF ಅನ್ನ ದೂರದೃಷ್ಟಿ ಕೋನದಲ್ಲಿ ಇಟ್ಕೊಂಡು ಅಭಿವೃದ್ಧಿ ಪಡಿಸಿದಂಥವ್ರು, KGFನ ಯುವತೆಗೆ ಒಬ್ಬ ಮಾದರಿ ಆಗತಕ್ಕಂಥ ಒಬ್ಬ ನಾಯಕರ ಪುತ್ಥಳಿ ನಿರ್ಮಾಣಕ್ಕೆ ಇನ್ನೂ ಅವರು ಕ್ಷಣಗಣನೆ ಆಲೋಚನೆ ಮಾಡ್ತಾ ಇರೋದಕ್ಕೆ ಬಹಳ ನೋವು ಉಂಟಾಗೈತೆ. ಒಂದೊಮ್ಮೆ ನಗರಸಭೆಯಲ್ಲಿ ಅವರಿಗೆ ಹಣದ ಕೊರತೆ ಇದ್ರೆ ಜಾಗ ಕೊಟ್ರೆ ನಾವೇ ಅವರ ಒಂದು ಪುತ್ಥಳಿಯನ್ನು ನಿರ್ಮಿಸ್ಲಿಕ್ಕೆ ಮುಂದೆ ಆಗಿದ್ದೀರಿ ಅಂತ ಹೇಳಿ ಇವತ್ತು ನಾನು ನಗರಸಭೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ನಾನು ನಗರಸಭೆಯಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ, ಮತ್ತೆ ನಮ್ಮ ಶಾಸಕರಲ್ಲೂ ಒಂದು ಮನವಿ ಮಾಡ್ತಾ ಇದ್ದೀನಿ. ಶಾಸಕರಾದಂಥವರು ಮತ್ತೆ ನಮ್ಮ ನಗರಸಭೆಯಲ್ಲಿರ್ತಕ್ಕಂಥ ಪ್ರೆಸಿಡೆಂಟ್ ಅವರು, ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ನಗರಸಭೆ ಕಮಿಷನರ್ಗಳಾದಂಥವರು ಕೂಡಲೇ ಅದ್ರ ಬಗ್ಗೆ ಎಚ್ಚೆತ್ಕೊಂಡು, ಅಟ್ಲೀಸ್ಟ್ ಆಗಿರೋದೆಲ್ಲ ಆಗೈತೆ, ಮುಂದಿನ ದಿನಗಳಲ್ಲಿ ಆಗತಕ್ಕಂಥ ಅನಾಹುತಗಳನ್ನ ತಾವು ಮನದಟ್ಟಣೆ ಮಾಡಿಕೊಂಡು ಕೂಡಲೇ ಒಂದು ಸ್ಥಳವನ್ನ ತೋರಿಸ್ಕೊಟ್ರೆ ನಮ್ಮ KGFನ ಮಣ್ಣಿನ ಮಗನ ಗೌರವವನ್ನ, ನಮ್ಮ KGF ಮಣ್ಣಿನ ಮಗನ ಆ ಒಂದು ಸ್ಮರಣೆಯನ್ನ ಸ್ಮರಿಸ್ಲಿಕ್ಕೆ ಒಂದು ಒಳ್ಳೆಯ ಸ್ಥಾನವನ್ನ ಕೊಟ್ರೆ, ಸ್ಥಳವನ್ನ ಕೊಟ್ರೆ
ನಾನೇ ಅದರ ನಮ್ಮ ಸಾಹೇಬರ ಒಂದು ಪುತ್ಥಳಿಯನ್ನು ನಿರ್ಮಿಸಲಿಕ್ಕೆ ಮುಂದೆ ಆಗ್ತೀನಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. நான் நிறைய ஒரு மீடியால பார்த்தேன். இந்த மன்னன் மைதன் ஆயந்திருக்கிற நம்முடைய பக்தவத்சலம் சார் அவங்கள ஒரு புத்தளி அவங்க ஒரு ஸ்டாச்சு பண்ணோன்ட்டு 6 வருஷம் ஆகுது. இந்த மாதிரி ஒரு தலைவர் நம்மளெல்லாம் விட்டு போயிட்டு இந்த கேஜ் ஆஃப் தங்கவேல்ல எதனா ஒரு நல்லது ஆகணும். இவ்வளவு ஒரு இவ்வளவு முன்னால வந்திருக்குது கேஜ் ஆஃப் தங்கவேலன்னா இந்த மண்ணின் மைதன் பக்தவத்சலம் சார் எடுத்திருக்கிற ஒரு முடிவுகள் தான்ட்டு நான் யோசிக்கிறேன். அந்த மாதிரி சில பேர் நான் காலையில பார்த்தேன். அந்த மாதிரி ஒரு மண்ணின் மைதன், அந்த கேஜிஎஃப் ஹீரோ, கேஜிஎஃப்க்கு ஒரு நிதர்சனமா இருக்கிற ஒரு பெரிய ஆளுக்கு ஒரு ஸ்டாச்சு வைக்கிறதுக்கு ஒரு இன்னும் சிஎம்சி அந்த நகரசபை பிரசிடென்ட் ஆகட்டும், அதிகாரிகள் ஆகட்டும், யாருமே முன்னாலே வரல. கேட்டா அது பண்றேன், இது பண்றேன்னு இருக்கிறது. இது வந்துட்டு ஒரே ஒரு நம்ம தலைவர் பக்தவசலம் அவருக்கு ஒரு பண்ண ஒரு தப்பு கிடையாது இது. இது நம்ம கேஜ் ஆஃப் மண்ணில பிறந்த எல்லா ஒரு மனுஷனுக்கும் பண்ற ஒரு அவமானம்ன்ட்டு நான் நினைச்சுக்கிறேன். ஸோ நான் கேஜிஎஃப் சிஎம்சி ஒரு அட்மினிஸ்ட்ரேஷன்ஸ் இருக்கட்டும், இல்லை நம்ம எம்எல்ஏ மேடம் ரூபகலா மேடம் அவர்கிட்ட இருக்கட்டும், இல்லைன்னா நம்ம நகரசபை அத்தியக்ஷர் ஆனா இந்திரமா அவங்கள்ட்ட இருக்கட்டும், நான் என்ன ரிக்வெஸ்ட் பண்றேன், உங்ககிட்ட காசு இல்லைன்னா இந்த மாதிரி ஆளுக்கு நீங்க புத்தளி நிர்மாணம் பண்ணாத இன்னும் எந்த மாதிரி ஆளுக்கு பண்றீங்களோ அதுல நான் என்ன ரிக்வெஸ்ட் பண்றேன் உங்களே, கேஜ் ஆஃப் நகரசபையில காசு இல்லைன்னா அட்லீஸ்ட் நீங்க எடோ பண்ண கொடுங்க. நம்ம கேஜ் ஆஃப் மண்ணில பிறந்த நாம்பளா அந்த ஒரு பெரிய వ్యక్తిய ஸ்டாச்சு நாங்க வச்ச போறோம். நான் என்னோட பர்சனல் காஸ்ட்ல நான் எடுத்துட்டு நானும் எல்லா சர்டிஃபிகேட் பண்றோம்னு நான் கேட்கிறேன். இப்போ நம்ம இதய தெய்வம் புரட்சி தலைவரின் அன்பு தம்பியான எங்கள் இதய தெய்வம் அண்ணன் பக்தவச்சலம் இறந்த வருஷம் 6. எங்க இதுல இந்தியாவிலே சட்டத்தை வதிச்சவர் பாபா சாஹிப் அம்பேத்கர். அவருக்கு தலைவராக ஏத்துக்கினவர் எம்ஜிஆர். இது போல இந்த ஆறுங்களையே இது பண்ணி அவரெல்லாம் இல்லாதனால இந்த நாட்டிலேயோ இந்த வீட்லயோ இந்த ஊர்லயோ கேட்கறதுக்கு ஆளே இல்லை. யாரு இருக்கிறாங்கோ யாரு இல்லைன்றதும் தெரியறது இல்லை. அதனால இவர் யாரு இந்த மோகன கிருஷ்ணா, எங்கிருந்து வந்தவர்? இவர் அந்த போராட்ட குழுவுல கலந்துக்கிறாரு, அங்கங்க ஒரு மீட்டிங்லயும் கலந்துக்கிறாரு. இவர் யாருன்னு யாருக்கும் தெரியாது. அவர் யாரு என்று கேட்டா என் தலைவன் அண்ணன் பக்தவச்சலத்துக்கு நெக்ஸ்ட் அவுட். ஒன்னு என்டிஆர், ஒன்னு எம்ஜிஆர். அவரு கிருஷ்ணன், அவரு ராமர், அப்படிதான் வாழ்ந்தவருங்க. இவர் கேட்டதும் கொடுப்பவனே கிருஷ்ணா, மோகன கிருஷ்ணா. ஏழையின் நாயகனே கிருஷ்ணா, மோகன கிருஷ்ணா. ஏற்றிய தீபத்திலே கிருஷ்ணா, ஏழைகள் மனது வையன் கிருஷ்ணா என்று கூறி இவர் வந்தா நம்ம ஊரு நல்லா இருக்கும். என் தலைவனை யார் வாழ்த்து வந்தாலும் நான் வாழ்த்துவேன். அது என் ஊர் தலைவர் அவரு. நாங்கெல்லாம் அவருக்காக ரத்தம் சிந்தி அவர் கூடவே இருந்து மரமாகி கொடியாகி கனியாகி பழமாகி பூவான காலம் வரலாம் அவர் கூட நாங்க வாழ்ந்துவோங்க. எங்களுக்கு லீடர்னு யாரும் கிடையாது. நாங்கெல்லாம் என் தலைவரை யார் போத்துறாங்களோ, என் தங்கவயல் மக்களை யாரு நல்லது செய்ய வராங்களோ அவங்கள வாழ்த்துவேன். என்னுடைய இதுதான். ஏன் கேட்டாக்கா யாரும் இந்த மாதிரி எல்லாம் பெரியவருக்கு வெளியூருக்காரு இங்க மாலை போட்டது சரித்திரமே கிடையாது. இதுவரெல்லாம் அண்ணனுக்கு மோகன கிருஷ்ணா ஐயா மாதிரி யாரும் மாலை போட்டு அவரை பத்தி பேசுனதும் கிடையாது. எல்லாம் சும்மா சொல்லுவாங்க, பக்தவச்சலம் ரொம்ப நல்லவரு, பக்தவச்சலம் இப்படின்னு. திருவள்ளுவருக்கு சிலை வச்சாரு, காந்திக்கு சிலை வச்சாரு, காமராஜருக்கு சிலை வச்சாரு, நேருவுக்கு சிலை வச்சாரு, சுபாஷ் சந்திர போஸுக்கு சிலை வச்சாரு, திருவள்ளுவருக்கு சிலை வச்சாரு. ஆனா அவருக்கு ஒரு சிலையே இல்லை, வைத்தவருக்கே சிலை இல்லை. அவரு நிலையா நின்று கலையா பேசி சிலையாக வேண்டும் என்று தான் எங்களுடைய கருத்து. அது போல ஐயா மோகன கிருஷ்ணா ஐயா சொன்னதற்கு நான் ரொம்ப பாராட்டுறேன். நீங்க நல்லா இருக்கணும், நாடு முன்னேற, இந்த நாட்டில் உள்ள ஏழைகளின் வாழ்வு முன்னேற, என்றும் நல்லவங்க எங்காலும் உங்க பின்னாலே நீங்க நினைச்சதெல்லாம் நடக்கும் உங்க கண்ணு முன்னாலே. அங்க சிரிப்பவர்கள் சிரிக்காத 1000 சிரிப்பு, நீ சிரிக்கும் பொன் சிரிப்போ ஆனந்த சிரிப்பு.
நல்ல தீர்ப்பை உலகம் சொல்லும் நாள் வரும்போது அங்கே சிரிப்பவர் யார் அழுபவர் யார் தெரியும் அப்போது என்று கூறி மோகனகிருஷ்ண ஐயா வந்து எங்க தலைவருக்கு மாலை மரியாதை செய்ததற்கு அவருக்கு மிக மிக நன்றியை சொல்லி இந்த குடும்பத்தாரின் சார்பாக முனிசிபாலிட்டி வந்து இடம் கொடுத்தா செலை வைக்கிறேன்னு சொல்றாரு. ஆனா இதுவரையில யாரும் வந்து இத்தனை வருஷம் ஆச்சு, இத்தனை வருஷமா யாரும் முன்ன வர்ற, ஆனா என் காசுல வைக்கிறேன்றாரு பாரு, அது பெரிய பெருமை. அது ஏன்னு கேட்டாக்கா சிஎம் ஆறுமுகத்துக்கே அண்ணன் பக்தவச்சலம் செலை வச்சாரு. இப்போ பக்தவச்சலத்துக்கே மோகன கிருஷ்ணா ஐயா வைக்கிறேன்னு சொல்லும் போது நம்ம எல்லாம் அவரை பாராட்டணும், வணங்கணும், போற்றணும். அவர் எங்க இருந்தாலும் வாழ்க, அவர் எங்க இருந்தாலும் நல்லா இருக்கணும், அவர் எங்க இருந்தாலும் இது பண்ண. என் தலைவனுக்கு மட்டும் அந்த மாதிரி செலை வச்சா அத்தான் சொன்னேன்னு, எங்கும் நல்லவங்க உங்க பின்னாலே நீங்க நினைச்சதெல்லாம் நடக்குங்க கண்ணு முன்னால. என் தலைவனுக்கு அடிக்கல் நாட்டினாவே போதும், கேஜப்ல இருக்கிற மக்கள் எல்லாம் உன் பின்னால நிக்குவாங்க. ஏன்னு கேட்டாக்கா அண்ணன் பக்தவச்சலம் வந்து நின்றால் மீட்டிங்கு, சென்றால் ஊர்வலம், அது போல இருந்தவர். எப்பவுமே 10 பேர் கூட இருப்பாங்க. ஜனார்தன் ஹோட்டல் கிட்ட நின்று பாரு, 10 பேர் கூட இருப்பாங்க. இப்ப செத்துட்டு கல்லறையில கூட சுத்தி 10 பேர் கல்லறையில போச்சவங்க கூட அங்கேயே இருக்கிறாங்க. அது போல வாழ்ந்தவர், நம்ம ஊரை காப்பாத்தினவர். அதே போல வந்து இந்த போராட்டம் நடந்துருக்குது பெம்மலுக்கு, அது மோகனகிருஷ்ண ஐயா வந்து போனாருன்னு சொன்னாங்க. எனக்கு மிக மிக சந்தோஷம். மீண்டும் மீண்டும் இவர் அவங்களுக்காக ஹெல்ப் பண்ணணும், அவங்க எல்லாம் நல்லா இருக்கணும். 2000 குடும்பம் இன்னைக்கு வேதனை போட்டுன்னு இருக்குது, கேட்கறதுக்கு ஆள் இல்லை. தமிழ்நாட்டுல சோறை ஆட்டுக்கு மாலையை போட்டு ஆட்டை வெட்டுறாங்க, இங்க வெறும் சோறை போட்டு ஆளை வெட்டுங்கிறாங்க. எப்ப வந்தாலும் கேள்தீனி, நோட்தீனி, மார்த்தீனி, பர்த்தினின்னு போயிடுறாங்க. யாரும் மாடதோ இல்லை, கேளதோ இல்லை. அதனால மோகனகிருஷ்ண ஐயாவுக்கு கூட அவங்களுக்கு வந்து நீங்க நல்லா ஹெல்ப் பண்ணி அவங்கள இது பண்றதுக்கு வழி பண்ண என்று கூடி விடைபெறுகிறேன். நன்றி, வணக்கம். ಆರನೇ ವರ್ಷದ ನಮ್ಮ ಮೂಪಾ ಸಾಹೇಬ್ರಂದರೆ ಭಕ್ತವಚಲಂ ಸರ್, ಡಾಕ್ಟರ್ ಭಕ್ತವಚಲಂ ಸರ್ ಅವರ ಪುಣ್ಯಾರಾಧನೆ ದಿನ. ಸತತವಾಗಿ 6 ವರ್ಷಗಳಿಂದ ನಾನು ಇಲ್ಲೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ದಿನ ಯಾಕೆ ನಾವು ತುಂಬ ಇದಾಗಿ ನೆನೆಸ್ಕೊಳ್ತೀವಿ ಅಂದರೆ, ಆ ಒಂದು ಜೀವ ಇದ್ದಿದ್ರೆ KGF ನ ಜನತೆ ಯಾವ ರೀತಿ ಇರ್ತಾ ಇದ್ರು, ಆ ಜೀವ ಹೋದ್ಮೇಲೆ ಇಲ್ಲಿನ ಪರಿಸ್ಥಿತಿ ಏನಾಗಿದೆ, ಇದ್ರ ಬಗ್ಗೆ ನಾವು ವಿಮರ್ಶನೆ ಮಾಡ್ಕೊಂಡು ಹೋದರೆ ತುಂಬ ದೂರಕ್ಕೆ ಕಳ್ಕೊಂಡು ಹೋಗುತ್ತೆ. ಆ ವಿಮರ್ಶನೆ ಬೇಕಾಗಿಲ್ಲ. ಈಗಿನ ಪರಿಸ್ಥಿತಿ, ಒಂದು ಕಡೆ BMLನಲ್ಲಿ ದಿನಗೂಲಿ ನೌಕರರು, PCL ಅವರು 27ನೇ ದಿನಕ್ಕೆ ಇವತ್ತು ಕಾಲಿಟ್ಟಿದೆ. ಅವರ ಒಂದು ಹೋರಾಟ, ಅವರ ಒಂದು ಧರಣಿ. ಇನ್ನೊಂದು ಕಡೆ ಹೇಳಬೇಕಂದ್ರೆ, ನಗರಸಭೆಯಲ್ಲಿ ಲಂಚ ಇದ್ದಂಗೆ ಯಾವ ಕೆಲಸನೂ ಆಗೋದು, ದುಡ್ಡಿದ್ರೆ ಒಳಗೆ ಬಾ ದೊಡ್ಡಪ್ಪ ಅಂತ ಆ ಪರಿಸ್ಥಿತಿ ನಗರಸಭೆಯಲ್ಲಿ. ತಾಲೂಕು ಆಫೀಸ್ನಲ್ಲಿ ಇವಾಗ ಮೊನ್ನೆನೂ ಒಂದು ರೇಡ್ ಆಯಿತು, ಎಲ್ಲ ಬಾಗಿಲು ಮುಚ್ಕೊಂಡು ಎಲ್ಲ ಕಳ್ಬಟ್ಟಿ ಸೈನ್ಗಳು ಹಾಕಿದ್ದೆಲ್ಲ ಒಂದು ರೇಡ್ ಆಗಿತ್ತು. ಅಲ್ಲಿನೂ ಅದೇ ಥರ ಒಂದು ಬಡವ ಬಲ್ಲಿದ ಹೋಗಿ KGF ಇತಿಹಾಸದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಹೋಗಿ ಒಂದು ಕೆಲಸ ಮಾಡಿಸ್ಕೋಬೇಕಾದ್ರೆ ಅವನ ಜಾಬ್ನಲ್ಲಿ 100, 200, 1000 ಇಟ್ಕೊಂಡು ಹೋದಾಗ ಮಾತ್ರ ಕೆಲಸ ಆಗುತ್ತೆ ಸರ್ಕಾರಿ ಕಚೇರಿಗಳಲ್ಲಿ. ಅದನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದರೆ, ಅದೇ ಭಕ್ತಣ್ಣ ಇರೋವಾಗ ಭಕ್ತಣ್ಣ ಒಂದು ಕಚೇರಿ ಒಳಗಡೆ ಹೋಗ್ತಾರೆ ಅಂದರೆ ಎಲ್ಲ ಭಯ ಪಡೋದು. ಆ ಭಯ ಈಗ ಇಲ್ದಂಗೆ ಹೋಯ್ತು. ಅದಕ್ಕೆ ಮಿಗಿಲಾಗಿ ಹೇಳ್ಬೇಕಂದ್ರೆ, ಇವತ್ತು ನಮ್ಮ
ಸಮಾಜ ಸೇವಕರಾದ ಮೋಹನ್ ಕೃಷ್ಣ ಅವರು ಅದ್ರ ಬಗ್ಗೆ ಗಮನ ಹರಿಸಿ ಅವಾಗವಾಗ ಒಂದೊಂದು ಹೇಳಿಕೆ ಕೊಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಹೇಳೋದೇನೆಂದ್ರೆ ಈ ಹೇಳಿಕೆ ಮೂಲಕ ಯಾವುದನ್ನು ನಾವು ಸಾಧನೆ ಮಾಡೋಕ್ಕಾಗೋಲ್ಲ. ಇವತ್ತೇನು BML ಅವ್ರು ಧರಣಿ ಮಾಡ್ತಾರೆ ಅದೇ ರೀತಿ ಒಂದು ನಗರಸಭೆ ಮುಂದೆ ಧರಣಿ ಮಾಡಬೇಕು, ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡಬೇಕು. ಈ ರೀತಿ ಧರಣಿ ಹೋರಾಟಗಳು ಮಾಡಿದಾಗ ಮಾತ್ರನೇ ನಾವು ಯಶಸ್ವಿ ಕಾಣಕ್ಕಾಗುತ್ತೆ. ನಿಮ್ಮನ್ನ ನಾವು ನಿಮ್ಮ ಜೊತೆಗಿರ್ತೀವಿ. ನೀವು ಇವಾಗ ಮಾಡ್ತಾ ಇರೋ ಜನಸೇವೆ ಜನಾರ್ದನ ಸೇವೆ ಇವತ್ತು 168 ಹಳ್ಳಿಗಳು ಪಂಚಾಯತ್ಗಳಿಗೂ ನಿಮ್ಮ ಸಾಮಾಜಿಕ ಏನು ಸೇವೆ ಮಾಡಬೇಕು, ಬಡಬಗ್ಗರಿಗೆ ಏನೇನು ಮಾಡಬೇಕು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಅದೇ ರೀತಿ 35 ವಾರ್ಡ್ಗಳಲ್ಲೂ ಒಂದೊಂದು ವಾರ್ಡ್ನಲ್ಲೂ ನಿಮ್ಮ ಯಾರಿಗೇನು ಅಂತ ಕೇಳಿದ್ರೆ ಅದನ್ನು ಮಾಡೋಕ್ಕೆ ನೀವು ಸಿದ್ಧ ಇದ್ದೀರಿ, ಮಾಡ್ತಾನೂ ಇದ್ದೀರಿ. ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಳಬೇಕಾಗಿರೋದೊಂದು, ಒಬ್ಬ ಜನನಾಯಕ ಹೋದ್ಮೇಲೆ ಇನ್ನೊಂದು ಜನನಾಯಕ ನಮ್ಮ ಜೊತೆನಲ್ಲಿ ಇದ್ದಾನೆ, ಆ ಜನನಾಯಕಕ್ಕೂ ನಾವು ಮುಂದುವರಿಯೋಣ ಅನ್ನೋ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾನು ಪಕ್ಕಾ ಜಾತ್ಯತೀತ ಜನತಾ ದಳದ ಒಂದು ತಾಲೂಕು ಅಧ್ಯಕ್ಷ ಆದ್ರೇನು ಬಂದು ನಮಗೆ ನಮ್ಮ KGF ಜನತೆಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರನ್ನ ಹಿಂಬಾಲಿಸೋದು ನಮ್ಮ ಕರ್ತವ್ಯ. ಅದನ್ನು ನಾನು ಹಿಂಬಾಲಿಸ್ಕೊಂಡು ಬಂದಿದ್ದೀನಿ. ಆದ್ದರಿಂದ ನಾನೇನು ಹೇಳೋದಂದರೆ, ಈ ಇಂಥ ದಿನಗಳಲ್ಲಿ ನೀವು ಬಂದು ಅವ್ರಿಗೊಂದು ಮಾಲಾರ್ಪಣೆ ಮಾಡಿ ಅವರು ಮನುಷ್ಯರಿಗೆ ಶಾಂತಿ ದೊರಕಲಿ ಅಂತ ಹೇಳಿದ್ದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಂದಿನ ದಿನಗಳಲ್ಲಿ ನೀವು ಏನೇ ಮಾಡಬೇಕಾದ್ರೂ ಹೋರಾಟದ ಮೂಲಕ ಎಲ್ಲ ಮಾಡಿದಾಗ ಮಾತ್ರ ನಾವು ಗೆಲುವನ್ನು ಸಾಧಿಸಲು ಸಾಧ್ಯ ಆಗುತ್ತೆ ಅಂತ ಹೇಳಿ, ಅದೇ ರೀತಿ ಇವತ್ತು KGF ಪರಿಸ್ಥಿತಿ ತಗೊಳ್ಳಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಈ ಊರಿನಲ್ಲಿ ಜನರಿಂದ ಆಯ್ಕೆಯಾದ ವ್ಯಕ್ತಿಗಳು ಕಣ್ಮರೆಯಾಗಿದ್ದಾರೆ. ಅವ್ರನ್ನ ಎದುರಿಸಿ ಒಂದು ಹೋರಾಟ ಮಾಡೋದಾಗ್ಲಿ, ಒಂದು ಸರ್ಕಾರಿ ನೌಕರರು ಅವ್ರನ್ನ ಎದುರಿಸ್ಕೊಂಡು ಯಾವ ಕೆಲಸನೂ ಮಾಡ್ತಾ ಇಲ್ಲ. ಇವೊಂದು ಹೇಳ್ತೀನಿ, ಕೋಲಾರದಿಂದ ಆಪ್ರೇಟ್ ಆಗುತ್ತಪ್ಪ KGF ಆಪರೇಷನ್ನು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಧಿಕಾರಿಗಳು ಏನು ಮಾಡ್ತಾರೆ ಗೊತ್ತಾ, ಅದಕ್ಕೆ ಅವ್ರು ಗುಲಾಮರಾಗ್ತಾರೆ. ಯಾಕೆಂದ್ರೆ ಇಷ್ಟು ದಿನ ನಾನು ಏನು ಮಾತಾಡೋಕೆ ಹೋಗ್ಲಿಕ್ಕೆ ಕಾರಣ ಇದೆ. ಆದರೆ ಇವತ್ತು ಯಾಕೆಂದ್ರೆ ನನಗೆ ಆತ್ಮಧೈರ್ಯ ಕೊಟ್ಟು ನಾನು ಇಷ್ಟು ಬೆಳೆಸ್ತು ನಮ್ಮ ಭಕ್ತವಸ್ತುನ ಎದುರಿನಲ್ಲಿ ಮಾತಾಡೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಅದೇ ರೀತಿ ಏನು ಹೇಳ್ತೀನಿ ಅಂದರೆ, ಈ ನಗರಸಭೆಯಲ್ಲಿ ಪೌರಾಯುಕ್ತರಾಗಿದ್ದಾರಲ್ಲ ಅವರು ಗುಲಾಮ, ಅವನು ಇಂಜಿನಿಯರ್ ಒಬ್ಬ ಇದ್ದಾನೆ, ಅವನು ಗುಲಾಮ. ಯಾರಿಗೆ? ಕೋಲಾರ್ನಲ್ಲಿರೋರಿಗೆ. ಹೆಸರು ಬೇಕಾಗಿಲ್ಲ. ಹೆಸರು ಹೇಳಿದೆ ಯಾಕೆ ಹೇಳ್ತೀನಿ ಅಂದರೆ, ಎಲ್ರಿಗೂ ಗೊತ್ತು. ಇದನ್ನು ದೊಡ್ಡದಾಗಿ ವಿವರಣೆ ಮಾಡೋದು ಬೇಕಾಗಿಲ್ಲ. ಒಂದು ಕಡೆ ಅದು ನಡೀತಾ ಇದೆ, ಇನ್ನೊಂದು ಕಡೆ ಇವಾಗ 35 ವಾರ್ಡ್ನಲ್ಲಿ 35 ಕೌನ್ಸಿಲರ್ಸ್ ಇಲ್ಲ. ಈಗ ಇನ್ನೂ ಅವ್ರದ್ದು 10 ತಿಂಗಳು 8 ತಿಂಗಳು ಅವಧಿ ಇದೆ. ಇದನ್ನ 10 ವರ್ಷ 2018 ತೀರೋದ್ರಲ್ಲ, ಆವಾಗಲೇ ಈ ಸಬ್ಜೆಕ್ಟ್ ತಗೊಂಡು ಬಂದರು. ಪುತ್ಥಳಿ ಇಡಬೇಕು ಅವ್ರದ್ದು ನಗರಸಭೆ ಮುಂದೆ ಅಂತ. ಇದು 4.5 ವರ್ಷ ಆಯಿತು. ಇದೆಲ್ಲ ಪುತ್ಥಳಿ ತಗೊಂಡು ಬಂದು ಇಡಬೇಕು ಅಂತ ಬಂದ ಸಬ್ಜೆಕ್ಟ್ ನಗರಸಭೆಯಲ್ಲಿ. ಯಾಕೆಂದ್ರೆ ಅದು ಅವಧಿ ಮುಗಿತಾ ಇದೆ. ಈ ಕೌನ್ಸಿಲರ್ ಏನು ಮಾಡ್ತಾ ಇದ್ದಾರೆ? ಯಾಕಪ್ಪ ಇದಕ್ಕೊಂದು ಹೋರಾಟ ಮಾಡಬಾರ್ದ ನೀವು? ಇಂಥ ಮಹಾನಾಯಕನಿಗೆ ಯಾಕೊಂದು ಹೋರಾಟ ಮಾಡಿ ನಗರಸಭೆಯಲ್ಲಿ ಮಾಡಿದ್ದ ಇರೋ ಕಮಿಷನರ್ಗೆ ಹೇಳೋಕ್ಕಾಗಿಲ್ವಾ ನಿಮ್ಮ ಕೈನಲ್ಲಿ? ಇದನ್ನ ನಾನು ಅವ್ರನ್ನ ತಪ್ಪಾಗಿ ಭಾವಿಸಿ ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಒಬ್ಬ ಮಹಾನಾಯಕ ಆಗಿ 6 ವರ್ಷ ಆಗಿದೆ ತೀರೋಗಿ, ಅವ್ರೊಂದು ಪುತ್ಥಳಿ ಇಡೋದಕ್ಕೆ ಇರೋ ನಗರಸಭೆ ಸದಸ್ಯರಿಗೆ ನಿಮ್ಮ ಕೈನಲ್ಲಿ ಆಗಲಿಲ್ವಾ? ನಿಮ್ಮನ್ನ ಯಾರು ಇವಾಗ ಪೌರಾಯುಕ್ತನ ಕಂಟ್ರೋಲ್ ತಗೊಂಡು ಅದನ್ನು ಮಾಡ್ಸಕ್ಕೆ ನಿಮ್ಮ ಕೈನಲ್ಲಿ ಆಗಲಿಲ್ವಾ? ಇದೇ ತಹಸೀಲ್ದಾರ್ ಆಫೀಸ್ನಲ್ಲಿ ಹೋಗ್ಬಿಟ್ಟು ಇದನ್ನು ಮುಂದುವರಿಸಿ ಅದನ್ನು ಪುತ್ಥಳಿ ಮಾಡೋಕ್ಕಾಗಲಿಲ್ವಾ? ಇದು ಮನಸ್ಸು ನೋವಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಅದರಿಂದ ನಗರಸಭೆ ಸದಸ್ಯರು ಇನ್ನೊಂದ್ಸರಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಇರೋ 8 ತಿಂಗಳಲ್ಲಿ ಆ ಪುತ್ಥಳಿ ಏನಾದೊಂದು ಮಾಡಿದ್ರೆ ನೀವು ನಗರಸಭೆ ಸದಸ್ಯರಿಗೆ ಸಾರ್ಥಕವಾಗುತ್ತೆ. ಆದ್ರಿಂದ ಇವತ್ತು ನಮ್ಮ ಅಂಗಡಿ ಹತ್ರ ಬಂದು ಪುಣ್ಯಾಲಯದಲ್ಲಿ ಇವತ್ತು ಮೋಹನ್ ಕೃಷ್ಣ ಅವರು ಭಾಗವಹಿಸಿದ್ರು. ಅವರ ಸಮಾಜ ಸೇವೆ ಹಿಂಗೆ ಮುಂದುವರಿದೆ. ಒಂದು ಒಳ್ಳೆಯ ಅವ್ರ ಥರ ನೀವು ಒಂದು ಜನನಾಗಲಿ ಅನ್ನೋದು ಅವ್ರ ಆಶೀರ್ವಾದ ಇರೋ ಮೇಲೆ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಯಾಕಂದರೆ ಅದು ಇಂಡಿವಿಜುವಲ್, ಅವ್ರ ಮನೆ ಒಳಗಡೆ ಏನು ಮಾತಾಡಿದಾರೋ ಅದಕ್ಕೆ ನಮಗೂ ಇದು ಬರೋದಿಲ್ಲ. ಇಂಥ ಜಾಗದಲ್ಲಿ ಅವ್ರು ಮಾತಾಡಿದ್ರೆ ನಾವೆಲ್ಲ ನಮ್ಮ ಜೊತೆಗೆ ಇದು ನಡೀತೀವಿ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ನಮ್ಮ ಭಕ್ತಣ್ಣನವ್ರ ಮನೆಯಲ್ಲಿ ಮೋಹನ್ ಕೃಷ್ಣ ಸರ್ ಒಂದು ಮಾತಾಡಿದ್ರು, ನಗರಸಭೆಯಲ್ಲಿ ಹಣ ಇಲ್ವಾ, ನಗರಸಭೆ ಕೈಯಲ್ಲಿ ಮಾಡೋಕ್ಕಾಗಿಲ್ವಾ, ಅದನ್ನು ನಾವು ಮಾಡಿಸೋಣ, ನಾವು ಅಂದರೆ ಅವ್ರು ಮಾಡಿಸೋಣ ಅಂತ ಹೇಳಿದ್ವಿ. ಅದಕ್ಕೆ ನಗರಸಭೆ ಯಾಕೆ ಸುಗಿಬೇಕು?
ನಾವು ಉಗಿಬೇಕು. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಒಬ್ಬ ಸಮಾಜ ಸೇವಕರು, ಒಬ್ಬ ಜನನಾಯಕರು ಬಂದು ನಾನು ಮಾಡ್ತೀನಿ ಅಂತ ಮುಂದೆ ಬರೋವಾಗ, ಒಂದು ನಗರಸಭೆನ ಪುರಸಭೆ ಇದ್ದಿದ್ದು ನಗರಸಭೆ ಮಾಡಿ, ತಿರ್ಗಾ ಬಂದು ಸ್ಯಾನಿಟರಿ ಬೋರ್ಡ್ ಇದ್ದನ್ನ ಪುರಸಭೆ ಮಾಡಿ, ಪುರಸಭೆಯಿಂದ ನಗರಸಭೆ ಮಾಡಿ, ಹಿಂಗೆಲ್ಲ ಬಂದು ಆ ಕಾಲಾವಧಿಗಳಲ್ಲಿ ಅವ್ರು ಬಂದ್ರಲ್ಲ 35 ವರ್ಷ KGF ಇತಿಹಾಸನ, ಅದಕ್ಕೆ ಆ ನಗರಸಭೆಯಲ್ಲಿ ಬರ್ತಾರಲ್ಲ ಕಮಿಷನರ್ಗಳು, ಪೌರಾಯುಕ್ತರು, AWN ಬರ್ತಾರಲ್ಲ, ಇವರಿಗೆ ಅರಿವಿರಬೇಕು. ಈ ಅರಿವನ್ನು ಯಾರು ಮೂಡಿಸ್ಬೇಕು? ನಗರಸಭೆ ಸದಸ್ಯ ಮೂಡಿಸ್ಬೇಕು. ಈ ಕೆಲಸ ಇವರು ಮಾಡಿಲ್ಲ, ಆ ಕೆಲಸ ಅವರು ಮಾಡಿಲ್ಲ. ಅದರಿಂದ ಇವ್ರು ಮಾಡ್ತೀನಿ ಅಂತ ಮುಂದೆ ಇವ್ರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ.